ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನಂತ ಪಾಪಿ ಹೇಗ್ ತಾನೆ ನಮ್ಮಂತ ಮರ್ಯಾದಸ್ಥರ ಕುಟುಂಬದಲ್ಲಿ ಹುಟ್ಬಿಟ್ಟಿಯೋ? ನೀನ್ ಈ ತರದವನು ಅಂತ ಆಗಲೇ ಗೊತ್ತಾಗಿದ್ದಿದ್ರೆ ನೀನು ಹುಡ್ತಾ ಇದ್ದಾಗೆ ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ತಾ ಇದ್ದೆ. ಈ ತಪ್ಪು ಇನ್ನೊಂದ್ಸಲ ಯಾರು ಮಾಡಬಾರ್ದು. ಅಯ್ಯೋ ನಿಲ್ಸಿ! ನಿನ್ನ ಮಗ ಮಾಡಿರೋ ತಪ್ಪಿಗೆ ಊರ್ ಜನರ ಮುಂದೆ ಹೋಗಿದ್ದ ಮಾನ ನಂದು. ಎಲ್ಲಾದ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳದ್ ಅವನು ಹೇಗ್ ಮೊಂಡ ನಿಂತಿದ್ದ ನೋಡು. ಆಯ್ತು ತಗೋ, ನೀನು ಅವನಿಗೆ ಶಿಕ್ಷೆ ಕೊಡ್ಬೇಕು. ತಗೋ. ತಗೋ. ನಾನು ಹೊಡೆಯಲ್ಲ. ನೀವು ಶಿಕ್ಷೆ ಕೊಟ್ಟಿದ್ದಾಗಿದೆಯಲ್ಲ, ನೀವು ಹೊಡೆದಿದ್ದೀರಲ್ಲ, ನಾನು ಹೊಡೆಯಲ್ಲ. ತಗೋ, ನೀನು ಹೊಡಿಬೇಕು. ತಗೋ. ಪಾಪಿ, ನೀನು ಓಡೋಗೋದಕ್ಕೆ ಓಡಬೇಕಿತ್ತನ? ನಮ್ಮ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ಟಿಯಲ್ಲೇ. ಒಬ್ಳೆ ಮಗಳು ಅಂತ ಪ್ರೀತಿನ ಸಾಕಿದಕ್ಕೆ ಒಳ್ಳೆ ಉಪಕರಣೆ ಮಾಡಿದೆ. ಕೆತ್ತಿದಕ್ಕೂ ಸಾರ್ಥಕ ಆಯ್ತು. ಅಮ್ಮ, ನಿಮ್ ಮರ್ಯಾದೆ ತೆಗಿಬೇಕು ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ಮಾತಾಡ್ಬೇಡ ನೀನು. ನಿನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಇನ್ನೂ 4 ಬಾರಿಸಿ ಅಮ್ಮ. ನನ್ನ ಮಗನ್ ತಲೆ ಕೆಡಿಸಿ ಓಡೋಗೋದಕ್ಕೆ ಕುಮ್ಮ ಕೊಟ್ಟಿರೋದು ನಿನ್ನ ಮಗಳೇ. ಅಪ್ಪ ಏನೇನೋ ಮಾತಾಡ್ಬೇಡ. ಓಡೋಗೋ ನಿರ್ಧಾರ ಮಾಡಿದ್ ನಾನು, ರಮ್ಯಾ ಅಲ್ಲ. ಇದ್ರಲ್ಲಿ ಅವಳೇನು ತಪ್ಪಿಲ್ಲ. ಅಲ್ಲಮ್ಮ, ಓಡೋಗೋದು ಅಲ್ಲದೆ ಓಡೋಗೋದಕ್ಕೆ ಸಹಾಯ ಮಾಡಿದವನಿಗೆ ಶಿಕ್ಷೆ ಕೊಡಬೇಡ ಅಂತಂದ್ರೆ ಏನರ್ಥ? ನಮ್ಗೇನಾದ್ರೂ ಶಿಕ್ಷೆ ಕೊಡಿ, ಅನುಭವಿಸ್ತೀವಿ. ನರಸಿಂಹಣ್ಣಂಗೆ ಮಾತ್ರ ಏನು ಮಾಡಬೇಡಿ. ಹೌದು, ನಮ್ಮ ಪ್ರೀತಿಗೆ ಅವರು ಸಹಾಯ ಮಾಡಿದ್ದಾರೆ ನಿಜ. ಆದ್ರೆ ನಮ್ಗೆಲ್ಲೂ ಓಡೋಗಕ್ ಬಿಟ್ಟಿಲ್ಲ. ಇದೇ ಊರಲ್ಲಿ ಇರೋ ಹಾಗೆ ಮಾಡಿದ್ದಾರೆ. ನಮ್ಮ ಪ್ರೀತಿ ವಿಷಯದಲ್ಲಿ ನರಸಿಂಹಣ್ಣನ್ ಯಾವ್ದು ತಪ್ಪಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.